नमस्कार, पल्स 24 न्यूज देख रहे हैं आप और आपके साथ मैं हूं सुजल वर्मा। सीएम सिद्धरामैया के खिलाफ मुकदमा चलाने की अनुमति जारी हो गई है, जिसको लेकर हुबली में भी आक्रोश फूट पड़ा है। बता दें, हुबली में कांग्रेस नेताओं का विरोध प्रदर्शन जारी है। कांग्रेस विधायक और सैकड़ों कांग्रेस कार्यकर्ताओं ने विरोध प्रदर्शन में हिस्सा लिया। संगोली रायन्ना सर्कल में टायर जलाकर विरोध प्रदर्शन किया गया। विधायक प्रसाद अवैया और एनएच के कोन रेड्डी के नेतृत्व में यह प्रदर्शन किया गया और साथ ही इस दौरान केंद्र सरकार के खिलाफ नारेबाजी कर विरोध जताया गया। ಹಿಂದಿನ ಕುತಂತ್ರಗಳಿಂದ ತೆಗೆಯುವಂಥ ಒಂದು ಷಡ್ಯಂತ್ರ ಬಿಜೆಪಿ ಸರ್ಕಾರ ಯಾವಾಗಲೂ ಮಾಡ್ತಾ ಬಂದಿದೆ. ನೇರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ಅದು ಮಹಾರಾಷ್ಟ್ರದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು. ಅವರ ಹಿಂದಿನ ಬಾಕಲದಿಂದ ನಮ್ಮ ಒಳಗನೆ ಒಡಕನ್ನು ಉಂಟು ಮಾಡಿ ವಿಷಾಂತರವಾಗಿರ್ತಕ್ಕಂಥ ವಿಷಯಗಳನ್ನು ಕೈಗೆತ್ಕೊಂಡು ಕೇಜ್ರಿವಾಲ್ ಅಂತ ಒಬ್ಬ ಆಪನ ನಾಯಕ, ಸ್ವತಃ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ನಾಯಕ, ಯಾವಾಗ ಅವ ಪಂಜಾಬ್ನಲ್ಲಿ ಹೆಚ್ಚಿನ ಬಹುಮತವನ್ನು ಪಡೀತು ಆಪು, ಅವರು ಕೇಜ್ರಿವಾಲ್ ಅವ್ರನ್ನ ನಾವು ಹೀಗೆ ಬಿಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕೇವಲ ಒಂದು ಮಾಮೂಲಿಯಾಗಿರ್ತಕ್ಕಂಥ ಒಂದು ಎಕ್ಸೈಸ್ ಕೇಸ್ನಲ್ಲಿ ಅವ್ರನ್ನ ತೊಡಗಿ ಹಾಕಿ ಅವ್ರ ಮೇಲೆ ಜೈಲನ್ನು ಹಾಕಿ ಅರೆಸ್ಟನ್ನು ಮಾಡಿ ಜೈಲಿಗೆ ಹಾಕಿ ಸರ್ಕಾರವನ್ನು ಅಭದ್ರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಅವರ ಇರ್ತಕ್ಕಂಥ ಒಂದು ಅಭ್ಯಾಸ. ಇವತ್ತು ಆ ಪ್ರಯೋಗವನ್ನು ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನತೆ ಈ ದೇಶದ ಭವಿಷ್ಯವನ್ನು ಬರೆಯುವಂಥ ಜನತೆ. ಇಂಥ ಕುತಂತ್ರಗಳಿಗೆ ಅಂಜುವಂಥವ್ರು ಯಾರೂ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ ಸುದೀರ್ಘವಾಗಿ ಇರುವಂಥ ರಾಜಕೀಯ ಒಂದು ಅನುಭವದಲ್ಲಿ ಎಂದಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಹಗರಣದಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸಿಕ್ಕೊಂಡಂಥವ್ರಲ್ಲ. ಅವರು ನೇರ ನುಡಿ, ಸ್ಪಷ್ಟವಾಗಿ ಮತ್ತು ಸಚ್ಚಾರಿತ್ರವಾಗಿ ಇರತಕ್ಕಂಥ ಒಬ್ಬ ವ್ಯಕ್ತಿ. ವಿಶೇಷವಾಗಿ ಹಿಂದುಳಿದ ವರ್ಗದಿಂದ ಬಂದು ತನ್ನ ಸ್ವಂತ ಶಕ್ತಿ ಮೇಲೆ ಬೆಳೆದು ನಿಂತಂಥ ಒಬ್ಬ ವ್ಯಕ್ತಿ. ಅದು ಅವ್ರಿಗೆ ಸಹನ ಆಗ್ತಾ ಇಲ್ಲ. ಹೀಗಾಗಿ ಒಂದು ನೆಪವನ್ನು ಮಾಡಿಕೊಂಡು ಇವತ್ತು ಅವ್ರ ಮೇಲೆ ನ್ಯಾಯಾಂಗದ ಒಂದು ತೀರ್ಪಿಗೆ ಇನ್ನೂ ಕಾದಿಡ್ಸೋಂಥ ಸಂದರ್ಭದಲ್ಲಿ ಕೂಡ ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಯಾರ್ದೋ ಒಂದು ಅರ್ಜಿ ಮೇಲೆ ಪ್ರಾಸಿಕ್ಯೂಷನ್ನಿಗೆ ಅವರು ಒಪ್ಪಿಗೆಯನ್ನು ಕೊಡ್ತಾರಂತಂದರೆ ಇದು ಷಡ್ಯಂತ್ರ ಅಲ್ಲದೆ ಮತ್ತೇನು? ಅದಕ್ಕೆ ಜನರು ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ಸಿನ ಅಕೌಂಟೇ ಓಪನ್ ಆಗೋದಿಲ್ಲ ಈ ಸಲ ಕರ್ನಾಟಕದಲ್ಲಿ ಅಂತ ಹೇಳ್ತಿದ್ರು. ನಾವು 9 ಸೀಟ್ಗಳನ್ನು ಗೆದ್ದೀವಿ. ಪರ್ಸೆಂಟೇಜ್ ಆಫ್ ವೋಟ್ ಶೇರ್ ನಮ್ಮದು ಹೆಚ್ಚಿಗೆ ಆಯಿತು. ಅದು ಅವ್ರಿಗೆ ಸಹನ ಆಗ್ತಾಯಿಲ್ಲ. ನಮ್ಮ ಗ್ಯಾರಂಟಿಗಳು ಜನಕವರೆಗೆ ನೇರವಾಗಿ ಪಾರದರ್ಶಕವಾಗಿ ಮುಟ್ತಾ ಇದ್ದಾವೆ. ಅದು ಅವ್ರಿಗೆ ಸಹನ ಆಗ್ತಾಯಿಲ್ಲ. ಸರ್ಕಾರ ಪ್ಯಾರಲೈಸ್ ಆಗಿದೆ. ಸರ್ಕಾರಕ್ಕೆ ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಜನರ ಮುಂದೆ ಏನಪ್ಪ ಅಂದರೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಕೂಡ ಸುಳ್ಳಾಯಿತು. ಹಣ ಸಂಗ್ರಹಣೆ ಮಾಡೋದರಲ್ಲಿ ಕೂಡ ನಾವು ಎಲ್ಲೂ ತಪ್ಪಲಿಲ್ಲ. ಅಭಿವೃದ್ಧಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲೂ ಬೇಕು ಅಲ್ಲೆಲ್ಲ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಅವರು ಮಾಡಿರತಕ್ಕಂಥ ಅಶಿಸ್ತಿನ ಒಂದು ಹಣಕಾಸಿನ ವ್ಯವಸ್ಥೆ, ಅದಕ್ಕೆ ಸವಾಲಾಗಿ ತೆಗೆದುಕೊಂಡು ಕೂಡ ನಾವು ಮುಂದೆ ಬರೆದಿವಿ. ಹೀಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಹೇಗೆ ಅಭದ್ರಗೊಳಿಸಬೇಕು? ಸಿದ್ದರಾಮಯ್ಯನ ನಾವು ತೆಗೆದ್ರೆ ಈ ಸರ್ಕಾರ ಅಭದ್ರ ಆಗುತ್ತೆ ಅನ್ನುವಂಥದ್ದಕ್ಕೆ ಈ ಕೈ ಹಾಕಿದ್ದಾರೆ. ಮುಂದಿನ ನಡೆ ನಾವು ಈ ಸದ್ಯ ಕಾನೂನಿನ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಪಕ್ಷದಲ್ಲಿ. ಕಾನೂನಿನ ಹೋರಾಟದಲ್ಲಿ ಕೂಡ ನಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ನಮಗೆ ನಂಬಿಕೆ ಇದೆ. ಅದಾಗದೇ ಇದ್ದರೆ ಕೊನೆ ಪಕ್ಷದಲ್ಲಿ ಜನತಾ ನ್ಯಾಯಾಲಯ ನಮ್ಮ ಮುಂದೆ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ? ಇಲ್ಲ, ಅದು ಪ್ರಶ್ನೆ ಇಲ್ಲ. ನಾವು ರಾಜೀನಾಮೆ ಅವ್ರಿಗೆ ಕೊಡ್ತೀವಿ ಅನ್ನುವಂಥದ್ದು ಬಂದರೂ ಕೂಡ ನಾವು ಅವ್ರ ಕೈ ಕಾಲು ಹಿಡಿದು ಕಟ್ಟಿ ಹಾಕಿ ನಾವು ರಾಜೀನಾಮೆಯನ್ನೇ ಕೊಡುವಂಥ ಪ್ರಸಂಗ ಕೇಳಿಸೋದಿಲ್ಲ. ಯಾಕಂದ್ರೆ ಅವ್ರು ತಪ್ಪೇ ಮಾಡಿಲ್ಲ ಅಂದರೆ ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಲಾರ್ದಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕಾ? ಇದು ನ್ಯಾಯನಾ? ಹೇಳಿ ನೋಡೋಣ. ತಪ್ಪೇ ಮಾಡಿಲ್ಲ ಅಂದರೆ ಶಿಕ್ಷೆ ಯಾಕೆ ಆಗಬೇಕು? ಈ ಹಿಂದೆ ಅರ್ಕಾವತಿ ಹಗರಣ ಕೂಡ ಹೇಳ್ತಾರೆ. ಅಲ್ಲಲ್ಲ, ಅದನ್ನೇ ಹೇಳೋದು. ಇನ್ನೂ ಅರ್ಕಾವತಿ ಹಗರಣ ಇನ್ನೂ ಚಾಪ್ಟರೇ ಓಪನ್ ಆಗಿಲ್ಲಲ್ಲ.
ವರದಿ ಬಂದರೂ ಕೂಡ ಅದರದ್ದು ಚಾಪ್ಟ್ರೇ ಓಪನ್ ಆಗಿಲ್ಲ ರೀ. ಅರ್ಕಾವತಿ ದಿನ ಚಾಪ್ಟ್ರೇ ಓಪನ್ ಆಗಿಲ್ಲ. ಇವ್ರೇನು ಬೇಕಾದ ಮನಸ್ಸಿಗೆ ಬಂದಂಗೆ ಹೇಳ್ತಾರೆ. ಈಗ ಅವ್ರ ಹಗರಣಗಳನ್ನು ಸರ್ಕಾರ ಮುಂದುವರೆದ್ರೆ ಇನ್ನು ಅವ್ರ ಹಗರಣಗಳು ಬಯಲಿಗೆ ಬರ್ತಾವೆ ಅನ್ನುವಂಥದ್ದು ಕೂಡ ಭಯ ಅವರಲ್ಲಿದೆ. ಅವ್ರಿಗೆ ಭಯ ಬಂದಿದೆ. ಈಗ ಅವ್ರು ಮಾಡಿರತಕ್ಕಂಥ ಹಗರಣಗಳು ಇವತ್ತು ಬಯಲಿಗೆ ತರ್ತಾರಪ್ಪ ಇವರು ಅನ್ನುವಂಥದ್ದಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ರಿ, ಮಕ್ಕಳಿಗೆ ಕೊಡು ತತ್ತಿಯಲ್ಲಿ ಕೂಡ ಒಂದು ಹಗರಣ ಮಾಡಿದರು. ಮತ್ತು ಇದಕ್ಕಿಂತ ನಾಚಿಕೆಟ್ಟ ಕೆಲಸ ಏನು ಬೇಕ್ರಿ? ಮಕ್ಕಳಿಗೆ ಕೊಡುವಂಥ ತತ್ತಿಯಲ್ಲಿ ಹಗರಣ ಮಾಡಿದರು. ಕೋಟ್ಯಾಂತರ ಸರ್ಕಾರಿ ಜಮೀನುಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ಮುಂದಾಗಿ ಮಾರಾಟ ಮಾಡಿದರು. ಮತ್ತಿನ ಏನು ಬೇಕು ಇವ್ರ ಹಗರಣಗಳು? ಸೊ ಅದಕ್ಕೆ ಇವ್ರಿಗೆ ಪ್ರಾಸಿಕ್ಯೂಷನಿಗೆ ಅಲೌ ಮಾಡಲಿಲ್ಲ ಗವರ್ನರು. ಸಿದ್ದರಾಮಯ್ಯನವ್ರಿಗೆ ಯಾರೋ ಒಂದು ಅರ್ಜಿ ಕೊಟ್ಟರು, ನೋಡಿದ್ರು, ಒಂದು ನೋಟಿಸ್ ಕೊಟ್ಟರು, 2 ವಾರ ಬಿಟ್ಟರು. ಮತ್ತೆ ಏನಪ್ಪ ಅಂದ್ರೆ ಇವತ್ತು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ರಾಜಕೀಯ ಷಡ್ಯಂತ್ರ ಆಧಾರರಹಿತವಾದಂತಹ ಈ ಮೂಢ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡಬಾರ್ದಂತೇಳಿ ಉಪಮುಖ್ಯಮಂತ್ರಿಗಳ ಒಂದು ಸಂಪುಟದಲ್ಲಿ ನಿರ್ಣಯ ಮಾಡಿ ಅದಕ್ಕೆ ಸಂಪೂರ್ಣವಾದಂಥ ವಿವರಣೆ ಮತ್ತು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದರೂ ಕೂಡ ಇವತ್ತೆಲ್ಲೋ ಒಂದು ಕಡೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಎಲ್ಲೋ ಒಂದು ಕಡೆ ಅವರ ಒಂದು ಒತ್ತಡಕ್ಕೆ ಮಣಿದು ಇವತ್ತು ವಿನಾಕಾರಣ ಎಲ್ಲೋ ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗೆ ಕಳಂಕ ತರುವಂಥ ರೀತಿಯಲ್ಲಿ ಈ ಪ್ರಾಸಿಕ್ಯೂಷನ್ಗೆ ಏನು ಅವಕಾಶ ಕೊಟ್ಟಿದ್ದಾರೆ, ಇದನ್ನು ಖಂಡಿತವಾಗಿ ನಾವು ಖಂಡಿಸಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ. ಜೊತೆಗೆ ನಮಗೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ ಹೆಡ್, ಅವರಿಂದ ಬಹಳ ನಿರೀಕ್ಷೆ ಇಟ್ಟಿದ್ವಿ ನಾವು. ಎಲ್ಲರಿಗೂ ಯಾವುದೇ ಪಕ್ಷ ಇರೋದಿಲ್ಲ, ಅವರಿಗೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗ್ತದೆ ಅಂತ ಅನ್ನುವಂಥದ್ದು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಅವರು ಆ ನಿರೀಕ್ಷೆ ಹುಸಿಗೊಳಿಸಿ ಇವತ್ತೆಲ್ಲೋ ಒಂದು ಕಡೆ ರಾಜಕೀಯ ಒಂದು ಪ್ರೇರಿತವಾದಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಹುಶಃ ನಾನು ಹೇಳ್ತೀನಿ, ಯಾರೋ ಒಬ್ಬರು ಹಾದಿ ಬೀದಿಯಲ್ಲಿ ಹೋಗುವಂಥವರು ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ಒಂದು ಪತ್ರ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ಅವತ್ತೇ ಅವರು ನೋಟಿಸ್ ಇಶ್ಯೂ ಮಾಡ್ತಾರೆ. ಅದೇ ಬೇರೆ ವಿಚಾರದಲ್ಲಿ ಇವತ್ತು ನಿರಾಣಿ ಇರ್ಬೋದು, ಶಶಿಕಲಾ ಜೊಲ್ಲೆ ಅವ್ರದ್ದು ಆಯಿತು, ಆ ಕೇಸುಗಳು ಫೈಲೆಲ್ಲ ಧೂಳು ಹಿಡ್ದಾವ. ಆದರೆ ಇನ್ನೂ ಮಟ್ಟನೂ ಆ ಕೇಸನ್ನು ಯಾವುದೂ ಕೂಡ ಅವರು ಅದನ್ನು ತೆಗೆದುಕೊಳ್ಳೇ ಇಲ್ಲ ಪ್ರಾಸಿಕ್ಯೂಷನ್ಗೆ. ಅದು ಬಿಟ್ಟು ಕುಮಾರಸ್ವಾಮಿ ಅವ್ರದ್ದು ಸ್ವತಃ ಲೋಕಾಯುಕ್ತನೇ ಅವರೇ ಇನಿಷಿಯೇಟ್ ಮಾಡಿ, ಇಲ್ಲ ಇದನ್ನು ನೀವು ಲೋಕಾಯುಕ್ತದಿಂದ ನೀವು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕಂತೇಳಿ ಅವ್ರು ಕೇಳ್ಕೊಂಡಾಗ ಅದನ್ನೂ ತೆಗೆದುಕೊಳ್ಳೋದಿಲ್ಲ, ಅದನ್ನೂ ಕೊಡೋದಿಲ್ಲ ರಾಜ್ಯಪಾಲರು. ಇದರ ಅರ್ಥ ಭಾಳ ಸ್ಪಷ್ಟವಾಗಿ ಕಾಣ್ತದೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಭಾಳ ಒಳ್ಳೆಯ ಆಡಳಿತ ಕೊಡ್ತಾ ಇದೆ, ಭಾಳ ಜನಪ್ರಿಯವಾದಂಥ ಏನು ಸ್ಕೀಮ್ಗಳನ್ನು ಕೊಡೋದ್ರ ಮೂಲಕ ದಿನದಿಂದ ದಿನಕ್ಕೆ ಜನಪ್ರಿಯತೆಯನ್ನು ಪಡಿತಾ ಇದೆ. ಹೇಗಾದರೂ ಮಾಡಿ ಕುದುರೆ ವ್ಯಾಪಾರ ಮಾಡೋಣ ಅಂತಂದರೆ ಯಾರೂ ಶಾಸಕರು ಬರಲಿಕ್ಕೆ ರೆಡಿ ಇಲ್ಲ ಅವರಿಗೆ. ಹೀಗಾಗಿ ಕನಿಷ್ಠ ಪಕ್ಷ ರಾಜ್ಯಪಾಲರ ಮೂಲಕ ಆದರೂ ಇದನ್ನು ಅಸ್ಥಿರಗೊಳಿಸುವಂಥ ಕೆಲಸ ಮಾಡೋಣ ಅಂತಂತೇಳಿ ವಿಚಾರ ಇಟ್ಕೊಂಡು ಇವತ್ತು ಅಸ್ಥಿರಗೊಳಿಸಲಿಕ್ಕೆ ಈ ಏನೇನೋ ಬೇರೆ ಇಲ್ಲ ಸಲ್ಲದ ಒಂದು ಸುಳ್ಳುಗಳನ್ನು ಹೇಳಿ ಇವತ್ತು ಅಸ್ಥಿರಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿತವಾಗಿ ಕೂಡ ನಾವ್ಯಾರೂ ಅವಕಾಶ ಕೊಡೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರು ಏನೇ ಬಂದರೂ ಕೂಡ ಅವರು ರಾಜೀನಾಮೆ ಕೊಡೋದಿಲ್ಲ, ನಾವು ಅವ್ರು ಕೊಡಲಿಕ್ಕೆ ಬಿಡೋದೇ ಇಲ್ಲ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಅವರು ಏನು ಶ್ರೀಲಂಕಾ ಹೆಂಗಾಯಿತು, ಬಾಂಗ್ಲಾ ಹೆಂಗಾಯಿತು, ಜನಾಂದೋಲನ ಆ ರೀತಿ ಈ ದೇಶದಲ್ಲಿ ನಡಿಬಾರ್ದು ಅನ್ನೋ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖಾಂತರ ಅರಾಜಕತೆ ಉಂಟು ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಖಂಡಿತವಾಗಿ 100% ಅರಾಜಕತೆ ಮಾಡುವಂಥ ವ್ಯವಸ್ಥೆ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಇವತ್ತು ಈ ರೀತಿ ಸುಮಾರು 11 ರಾಜ್ಯಗಳಲ್ಲಿ, ಅದು ಬಿಹಾರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಸ್ಸಾಂ ಇರ್ಬೋದು, ಮಣಿಪುರ ಇರ್ಬೋದು, ಗೋವಾ ಇರ್ಬೋದು, ಕರ್ನಾಟಕ ಇರ್ಬೋದು, ಇವೆಲ್ಲ ರಾಜ್ಯಗಳಲ್ಲಿ ಇದೇ ಕುತಂತ್ರ ಉಪಯೋಗಿಸಿ ಸರ್ಕಾರ ಬೀಳಿಸಿ ಮತ್ತೆ ಅವ್ರ ಸರ್ಕಾರ ಮಾಡುವಂಥ ಕೆಲಸ ಇವತ್ತು ಮಾಡಿ. ಇಲ್ಲೂ ಕೂಡ ಆಗ್ಬೋದಾ ಸರ್? ಆ ರೀತಿ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಅವರು ಏನೋ ಹಗಲುಗನಸು ಕಾಣ್ತಾ ಇದ್ದಾರೆ. ಖಂಡಿತವಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸಿಎಂ ಬದಲಾವಣೆ ಬಂದ ನಂತರ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರೋದು ಕಾಂಗ್ರೆಸ್ ನಾಯಕರೇ ಸ್ವಲ್ಪ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಯಾವುದೂ ಇಲ್ಲ, ಅವರು ಈ ರೀತಿ ಮೀಡಿಯಾ ಮುಖಾಂತರ ಬೇರೆ ಬೇರೆ ಮಾಡಿಸ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ನವರು ಎಲ್ಲ ಒಗ್ಗಟ್ಟಾಗಿದ್ದಾರೆ. ಸಂಪೂರ್ಣವಾಗಿ 136 ಶಾಸಕರು ಕೂಡ ಅವ್ರ ಬೆನ್ನಿಗೆ ನಿಂತಿದ್ದಾರೆ. ಖಂಡಿತವಾಗಿ ಯಾರೂ ಸರಿಯೋದಿಲ್ಲ.